Welcome to my YouTube channel, Chidambara Spiritual Journey. ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्मनामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 24 ಜುಲೈ ಶ್ರೀ ಮಹಾರಾಜರ ಪ್ರವಚನ ಸದ್ಗುರುಗಳಿಗೆ ಶರಣು ಹೋಗಬೇಕು. ಸದ್ಗುರುಗಳಿಗೆ ಶರಣು ಹೋಗಬೇಕು. ಸದ್ಗುರುಗಳು ಯಾರಪ್ಪ? ಹಾಗಂದರೆ ಸದ್ಗುರುಗಳು ಬಾಹ್ಯವಾಗಿ ನಾವು ಒಂದು ವ್ಯಕ್ತಿನ ನೋಡಿದಾಗ ಅವರಿಗೆ ಸದ್ಗುರು ಅಂತ ಕರಿತಿದ್ದೀವ. ಸದ್ಗುರುಗಳಿಗೆ ಶರಣು ಹೋಗಬೇಕು. ಮತ್ತು ಶರಣು ಯಾರು ಹೋಗಬೇಕಿಲ್ಲಿ? ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಎಲ್ಲವೂ ಶರಣು ಹೋಗಬೇಕು. ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ ವಸ್ತು, ಸದ್ವಸ್ತು ಒಳಗೆ ಇರುವ ಆ ಸದ್ಗುರು ಏನಪ್ಪ, ಈ ಶರೀರವನ್ನು, ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನು ಬೆಳಗಿ ಥ್ರೋಸ್ ದ ಲೈಟ್ ಆನ್ ದ ಮೈಂಡ್, ಇಲ್ಯುಮಿನೇಟ್ ದ ಇಂಟಲೆಕ್ಟ್, ಬುದ್ಧಿ, ದೇಹವನ್ನು ಕಾರ್ಯವಾರ ಚಲನೆ ಮಾಡಿಸ್ತಾ ಇದ್ದಾನೆ ಒಳಗೆ ಕೂತ್ಕೊಂಡು. ಅದಕ್ಕೆ ಅವನಿಗೆ ನಾವು ಆತ್ಮನನ್ನೋಣ, ಬ್ರಹ್ಮನನ್ನೋಣ, ವಸ್ತು ಅನ್ನೋಣ, ಮತ್ತು ಕೂಟಸ್ಥ ಚೈತನ್ಯ ಅನ್ನೋಣ. ಅವನು ಮಾಡುತ್ತಾ ಇದ್ದಾನೆ. ಇದು ಅರಿವು ಈ ಜೀವಕ್ಕೆ ಬರ್ತಾ ಇರುವುದಿಲ್ಲ. ಹಾಗಾಗಿ ಆ ಒಳಗಿರುವೆ ಸದ್ಗುರು ಹೊರಗೆ ರೂಪ ಆಕಾರವನ್ನು ಹೊಂದಿ ನಮ್ಮ ಕಣ್ಣು ಮುಂದೆ ಆಯಾ ಕಾಲಮಾನದಲ್ಲಿ ಬೇರೆ ಬೇರೆ ರೂಪಗಳನ್ನು ತಗೊಂಡು ನಮ್ಮ ಕಣ್ಣು ಮುಂದೆ ಗೋಚರ ಆಗಿ ಬಂದು ನಮಗೆ ಏನು ಮಾಡುತ್ತದು? ವಾಪಸ್ ಒಳಗೆ ಕರ್ಕೊಂಡು ಹೋಗೋಕ್ಕೆ ಹೊರಗಡೆಯಿಂದ ಬಂದು ಒಳಗೆ ನೀನು ವಾಪಸ್ ನನ್ನಲ್ಲಿ ವಾಪಸ್ ಬಾರಪ್ಪ. ಹಾಗಂದರೆ ಯಾರು ಇಲ್ಲಿ ಶರಣು ಹೋಗಬೇಕು ಅಂದರೆ ನಾವು ಹೇಳ್ತೀವಿ ನಾನು ಶರಣು ಹೋಗಬೇಕು. ಈ ನಾನು ಅಂದರೆ ಯಾರು? ಇಲ್ಲಿ ತನಕ ನನ್ನ ಒಂದು ತಿಳುವಳಿಕೆ ಏನಿತ್ತು, ನಾನು ಅಂದರೆ ಈ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಇವೆಲ್ಲವೂ ಏನಿದ್ದಾವೋ, ಚಿತ್ತ, ಅಹಂಕಾರ ಇವೆಲ್ಲವೂ ಏನಿದ್ದಾವೋ ಇದು ನಾನಿದ್ದೀನಿ ಅಂತ. ಆದರೆ ಸದ್ಗುರುಗಳಂತಾರೆ ಈ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ನೀನಲ್ಲ. ಇದನ್ನೆಲ್ಲ ಬಳಕೆ ಮಾಡ್ಕೊಂಡು ಚಲನೆ ಮಾಡ್ತಿರೋನು ಬೇರೆಯವನಿದ್ದಾನೆ. ಅವನಿಲ್ಲಿ ಒಳಗೆ ಕೂತಿದ್ದಾನೆ ಪರಮಾತ್ಮ. ಅದಕ್ಕೆ ಅವನಿಗೆ ಇವೆಲ್ಲವೂ ನಾನು ಅಂತ ತಿಳ್ಕೊಂಡಿರೋದು ಎಲ್ಲ ಅವನಿಗೆ ಶರಣು ಹೋಗಬೇಕು, ಸರೆಂಡರ್ ಆಗಬೇಕು ಅಂತಾನೆ. ಸರೆಂಡರ್ ಆಗೋದಿಷ್ಟು ಸುಲಭನ ಅಲ್ಲ, ಸುಲಭನೂ ಕೂಡ ಅಲ್ಲನೂ ಕೂಡ. ಯಾಕೆಂದರೆ ಅದಕ್ಕೆ ಎಲ್ಲವೂ ನಾವು ಬಿಡಬೇಕಾಗತ್ತೆ. ಯು ಹ್ಯಾವ್ ಟು ಡ್ರಾಪ್ ಎವ್ರಿಥಿಂಗ್ ಡ್ರಾಪಿಂಗ್ ಈಸ್ ಸರೆಂಡರಿಂಗ್. ಇದು ನಾನಲ್ಲ, ನಾವು ರಿಯಾಕ್ಷನ್ ಇಲ್ಲ, ಅದಿಲ್ಲ, ಇದಿಲ್ಲ, ಎಲ್ಲ ಬಿಡ್ತಾ ಹೋದಂಗೂ ದಟ್ ಈಸ್ ಓನ್ಲಿ ಸರೆಂಡರ್. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ನೀವು ಸೇರಿ ನೋಡೋಣ, ಪ್ರಯತ್ನ ಮಾಡೋಣ. ಇದೇ ಜನ್ಮದಲ್ಲಿ ನಾವು ಸದ್ಗುರುಗಳಿಗೆ ಶರಣು ಹೋಗೋಣ. ಪ್ರತಿಯೊಬ್ಬನೂ ಉದರ ನಿರ್ವಾಹಕ್ಕಾಗಿ ಪ್ರಯತ್ನ ಪಡುತ್ತಲೇ ಇರುತ್ತಾನೆ. ಆದರೆ ನಮ್ಮ ಇಚ್ಛೆಯಂತೆ ನಮಗೆ ಪ್ರಾಪ್ತವಾಗುತ್ತದೆಯೇ? ಪ್ರಶ್ನೆ. ಅದಕ್ಕೆ ಮಹಾರಾಜರೇ ಉತ್ತರ ಕೊಡ್ತಾರೆ, ಇಲ್ಲ. ಉದರ ನಿರ್ವಾಹಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಜಾಬ್ನಲ್ಲಿ ನಾನು ಅಪೇಕ್ಷೆ ಮಾಡಿದಷ್ಟು ಅವನು ಕೊಡ್ತಾನೆ ಸ್ಯಾಲರಿ? ಇಲ್ಲ, ಅದಕ್ಕಿಂತ ಕಡಿಮೆನೇ ಕೊಡ್ತಾನೆ. ನನ್ನ ಇಚ್ಛೆಯಂತೆ ಕೆಲಸ ಆಗತ್ತಾ? ಇಲ್ಲ. ನಾನು ವಿಷಯಕ್ಕಾಗಿ ಇಷ್ಟು ಪ್ರಯತ್ನ ಮಾಡುತ್ತೇವೆ, ಆದರೆ ಭಗವಂತನ ಪ್ರಾಪ್ತಿಗಾಗಿ ಶ್ರಮ ಪಡಬಾರದೆ. ಭಗವಂತನ ಪ್ರಾಪ್ತಿಗಾಗಿ ಹಂಗಾರೆ ಶ್ರಮ ಪಡಬಾರ್ದೇನ್ರಿ? ಪರಮಾರ್ಥಕ್ಕೆ ಬಂದು ಸ್ವಿಗ್ಗಿ ಝೊಮ್ಯಾಟೊ ಥರ 2 ನಿಮಿಷಕ್ಕೆ ಪರಮಾತ್ಮ ನೋಡಿಬಿಡ್ಬೇಕು, ಕಂಡುಬಿಡ್ಬೇಕು, ನನಗೆ ಅರ್ಥ ಬಿಡಬೇಕು, ನನಗೆ ಅರ್ಥ ಆಯಿತು, ಹಂಗೆ ಆಗಕ್ಕೆ ಸಾಧ್ಯ? ದಿಸ್ ಈಸ್ ನಾಟ್ ಸಮಥಿಂಗ್ ಲೈಕ್ ಟು ಆರ್ಡರ್ ಇನ್ ಸ್ವಿಗ್ಗಿ ಝೊಮ್ಯಾಟೊ, ವಿಲ್ ಗೆಟ್ ಇನ್ 6 minutes or 30 minutes. परमात्मा को पाना है तो मन, बुद्धि, इंद्रियों को परमात्मा को समर्पण करना होगा. जैसे आप चलाएंगे वैसे मैं चलूँगा. तो श्रम उसके लिए करना है. किसके लिए करना है? अब तक मैं समझ रही थी मैं करती हूँ सब, इसको उच्चाटन करने के लिए, इसको गिराने के लिए, ये मैं को गिराने के लिए श्रम करना है. ಸಂತರು ಹೇಳಿದ ಮಾರ್ಗವನ್ನು ನಾವು ವಿಚಾರಿಸಿ ನೋಡಬೇಕು. ಒಮ್ಮೆ ಸಂಪೂರ್ಣ ವಿಚಾರ ಮಾಡಿ ನಾವು ಯಾರನ್ನು ಗುರುಗಳೆಂದು ನಿಶ್ಚಯಿಸಿದೆವೋ ಅವರು ಹೇಳಿದ್ದೇ ಸಾಧನೆ ಎಂದು ತಿಳಿಯಬೇಕು. एक बार आपने तय कर लिया, हाँ भाई मुझे भगवान की प्राप्ति करनी है,
फिर आपने गुरु जी बनाया है, तो निश्चय किया मैंने गुरु बनाने का, तो एक बार निश्चय किया तो फिर पीछे हटना नहीं है। ये कोई गेम नहीं है स्नेक्स एंड लैडर्स का, एक बार मैं चढ़ूंगी गिरूंगी चढ़ूंगी गिरूंगी नहीं होता है। एक बार निश्चय किया गुरु ने बनाना है, तो गुरु जो साधना देंगे, वो जो कहेंगे, वही सर्वोपरि हो जाना चाहिए जीवन में। समर्थ शिष्य वेणा स्वामी एक बार जो निकली घर से गुरु के साथ, फिर वापस कभी घर को आई ही नहीं। गुरु के चरण में ही उन्होंने अपने क्या कर दिया, जीवन को समर्पण कर दिया, श्वास को भी समर्पण कर दिया। लास्ट में जब उनका अंतिम समय, देह त्याग करने का समय आता है, तो गुरु के चरणों में एक अभंग का निरूपण करके वो गुरु के चरणों में जो माथा टेकती हैं, फिर माथा उठाती ही नहीं है, प्राणोत्क्रमण गुरु के चरणों में हो जाता है। ऐसे इस प्रकार से एक बार उन्होंने उनको गुरु बनाया तो उनके पीछे जाना है। हमारे श्रीमान जी की परदादी, वो उन्होंने ऐसे ही किया, अपनी 2 साल की बच्ची को छोड़कर वो गुरु उनको मिल गए, और गुरु के साथ जाकर उन्होंने 85 इयर्स तक गुरु की सेवा करके उन्होंने भी अपने जीवन को संपूर्ण रूप से गुरु के चरणों में विलीन कर दिया। सद्गुरु को जो सरेंडर हो गई, फिर कभी देखा नहीं प्रपंच को। ಅವರ ಚರಿತ್ರೆ ನೋಡಿದಾಗ ನಮಗೆ ನಾವು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಹೋಗಿದ್ದೆ ಆದರೆ ಅವ್ರ ಚರಿತ್ರೆಯಿಂದ ನಮಗೆ ಬಲ ಬರುತ್ತೆ. ಅವ್ರು ಹೆಂಗಪ್ಪ ಸಾಧನೆ ಮಾಡಿದ್ರು, ಹೆಂಗಪ್ಪ ಮನೆ ಬಿಟ್ಟು ಹೋದರು, ಹೆಂಗೆ ಗುರುವೇ ಸರ್ವಸ್ವ ಅಂತ ಹೋದರು, ಗುರು ಬಿಟ್ಟು ಇನ್ನೊಂದಿಲ್ಲ ಅಂತ ಹೆಂಗೆ ಮಾಡಿದ್ರಪ್ಪ ಇದನ್ನೆಲ್ಲ ಅನ್ನೋದನ್ನು ಅವ್ರ ಚರಿತ್ರೆನ ಪುನಃ 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 ಚಿಂತನ ಮನನ ಮಾಡಿದಾಗ ಅವ್ರು ಪಟ್ಟಿದ ಕಷ್ಟಗಳೆಲ್ಲ ಕೇವಲ ಏನಕ್ಕೋಸ್ಕರ, ಆ ಗುರುವಿನ ಭಗವಂತನ ಪ್ರಾಪ್ತಿಗೋಸ್ಕರ ಮಾಡಿದ ಹೆಜ್ಜೆನಿಟ್ಟಿದ್ದು, ಪುನಃ ಪ್ರಪಂಚದಲ್ಲಿ ಹೆಜ್ಜೆ ಇಡಲಿಲ್ಲ ಅವರು. ಅಂದರೆ ಪ್ರಪಂಚಕ್ಕೆ ಅವ್ರೇನು ಮಾಡಿದ್ರು, ರಾಜಾರಾಮ್ ಮಹಾರಾಜರು ಹೇಳ್ದಂಗೆ ತನ್ನ ಮನ ಧನ ಜನ ವಾಳುವನು ಸಾಂಡಿಯೇ ಇಲ್ಲ. ರಾಜಾರಾಮ್ ಮಹಾರಾಜರು ಹೆಂಗೆ ನಿವಾಳಿಸಿ ಒಗೆದಿದ್ರು, ವೀಣಾಸ್ವಾಮಿ ಹಂಗೆ ನಿವಾಳಿಸಿ ಒಗೆದಿದ್ರು, ಜಾನಕಜ್ಜಿ ಅವರು ಎಲ್ಲ ಅದನ್ನು ತನ್ನ ಮನ ಧನ ಎಲ್ಲವೂ ನಿವಾಳಿಸಿ ಒಗೆದು ಗುರು ಹಿಂದೆ ಹೋಗ್ತಾ ಇದ್ರು. ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು. ಗುರುಗಳು ದೇಹದಲ್ಲಿಯೇ ಇರಬೇಕೆಂದು ತಿಳಿಯುವುದು ತಪ್ಪಾಗಿರುತ್ತದೆ. ನಾವು ಗುರುನ ದೇಹದಿಂದ ಏನು ಗುರುತಿಸ್ತೀವೋ ಅದು ಸರ್ವಥಾ ತಪ್ಪು ಆಗಿರುತ್ತದೆ. ಅವ್ರ ದೇಹದಲ್ಲಿ ಇರುವುದಿಲ್ಲ. ಹೆಂಗ್ರಿ ಅವ್ರ ದೇಹದಲ್ಲಿ ಇರುವುದಿಲ್ಲ ಅನ್ನೋದು ತಿಳ್ಕೊಬೇಕು ಅಂದರೆ ನೀವೆಲ್ಲರೂ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ಗೆ ಬರಬೇಕು. ನಿತ್ಯ ಸತ್ಸಂಗ ಅಟೆಂಡ್ ಮಾಡಿ. ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಮೊನ್ನೆ ಕುಬ್ಗಡ್ಡಿ ಮಹಾರಾಜರು ನೆನ್ನೆ ಬಂದಾಗ ಹೇಳ್ತಿದ್ರು, ಬಹಳ ಅದ್ಭುತ ಅನ್ಸತ್ತೀರಿ ನನಗೆ. ಎಂಥ ಅದ್ಭುತ ಅನಿಸುತ್ತೆ ಅಂದರೆ, ನೀವು ಇಲ್ಲಿ ಒಂದೊಂದು ಬಾರಿ ಸತ್ಸಂಗ ಮಾಡಲಿಕ್ಕೆ ಎಲ್ಲರೂ ಇದು ಮಾಡ್ತಿರ್ತಾರೆ, ಆದರೆ ನೀವು ಹೀಗೆ 3 ಬಾರಿ ಮಾಡ್ತೀರಾ ಅಂದರೆ ಆ ಸದ್ಗುರುನಾಥನ ಹೇಳಿದ್ದು ಪರಿಪಾಲನೆಯನ್ನು ಹೆಂಗೆ ಮಾಡ್ತೀರಪ್ಪ? ಇದು ಅವರು ಹಾಕ್ಕೊಟ್ಟಿದ್ದು ಹಾದಿ. ಮುಂಜಾನೆ 5:30 ಮಾಡ್ತಿದ್ರು, ಆಮೇಲೆ 11:00 ಕರಿತಿದ್ರು, ಮತ್ತು ಸಂಜೆ ಕೆಲವೊಮ್ಮೆ ನಮಗೆ ರಾತ್ರಿ 10ರಿಂದ 12:30 ತನಕನೂ ಪಾಠ ಹೇಳ್ಕೊಡ್ತಿದ್ರು. ಹಾಗಾಗಿ ನಾವು ಅದೇನ ವಾಪಸ್ ಲೀನಿಯೇಜ್ ಕಂಟಿನ್ಯೂಸ್, ಅದನ್ನು ಬ್ರೇಕ್ ಮಾಡೋ ಹಂಗಿಲ್ಲ. 4 ಜನ ಬರಲಿ, 3 ಜನ ಬರಲಿ, 2 ಬರಲಿ, 1 ಬರಲಿ, ಆದರೆ ಅವ್ರಿಗೇನು ಹೇಳಬೇಕಾಗಿದ್ದೀವಿ ಇವತ್ತಿನ ಹೇಳಿ, ನಾವು ಆದಾನ ಪ್ರದಾನ ಮಾಡಿ ನಾವು ಅದನ್ನು ಮನನ ಮಾಡಿಕೊಂಡು ಅವರಿಗೂ ಮನನ ಮಾಡಿಸ್ಕೊಟ್ಟು ನಾವು ಸತ್ಸಂಗನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಏನ್ರಿ ನಮ್ಮ ಸತ್ಸಂಗಕ್ಕೆ ಬನ್ನಿ ಅಂತಂದರೆ ಭಾಳ ಜನ ಬರ್ತಾರೆ ಅಂತಲ್ಲ. ಬೆಳಗ್ಗೆ ಮೆಡಿಟೇಷನಿಗೆ 6 ಜನ, ಮಧ್ಯಾಹ್ನ ಒಂದು 6 ಜನ, ಸಂಜೆ ಒಂದು 10 ಜನ, 12 ಜನ ಇಷ್ಟೇ ಬರ್ತಾರೆ. ಆದರೆ ಗುರುನಾಥ ಹೇಳಿದ್ದೇನು, ಡೋಂಟ್ ಗೋ ಬೈ ನಂಬರ್ಸ್, ಗೋ ಬೈ ದ ಕ್ವಾಲಿಟಿ. ಏನನ್ನು ನಾವು ಇಲ್ಲಿ ಹೇಳಿದ್ದೀನಿ, ನಾನು ಏನನ್ನು ತಿಳಿಸ್ಕೊಡ್ಲಿಕ್ಕೆ ಜಗತ್ತಿಗೆ, ಆ ಕೆಲಸವನ್ನು ನಿರಂತರವಾಗಿ ಮಾಡುತ್ತಲೇ ಇರಬೇಕು. ವೆದರ್ 1 ಕಮ್ಸ್, 2 ಕಮ್ಸ್, 3 ಕಮ್ಸ್, ಡಸಂಟ್ ಮ್ಯಾಟರ್, ಯು ಶುಡ್ ಸ್ಪೀಕ್ ಆ್ಯಂಡ್ ಸ್ಪೀಕ್. ಗುರುಗಳು ಎಂದು ದೇಹದಲ್ಲಿ ಇರುವುದೇ ಇಲ್ಲ. ಗುರುಗಳು ಪ್ರತ್ಯಕ್ಷ ದೇವರೇ ಇರುತ್ತಾರೆ ಎಂಬ ಭಾವನೆ ಇಟ್ಟುಕೊಂಡು ವ್ಯವಹರಿಸಬೇಕು. ಗುರುಗಳು ಪರಮಾತ್ಮನ ಸ್ವರೂಪವೇ ಆಗಿರುತ್ತಾರೆ. ಗುರವೇ ಸಾಕ್ಷಾತ್ ಪರಬ್ರಹ್ಮ. ಆ ವಸ್ತು ಆ ರೂಪವನ್ನು ಧಾರಣೆ ಮಾಡ್ಕೊಂಡ್ಬಿಡ್ತೀವಿ. ನಾವು ತಗೊಳನ್ನು ನೋಡಿ ಕಳೆದೋಗ್ಬಿಡ್ತೀವಿ. ಇವ್ರು ನಮ್ಮ ಮನೆಗೆ ಬರ್ತಿದ್ರು, ಅವರ ಚಂದ್ರಕುಮಾರ್ ಗುರುಗಳು ನಮ್ಮ ಮನೆಗೆ ಬರ್ತಿದ್ರು, ನನ್ನ ಫ್ರೆಂಡ್ ಇದ್ದರು. ಅವನ ಫ್ರೆಂಡು ಅಲ್ಲ, ಯಾರೂ ಇರೋದಿಲ್ಲ. ಅವನು ಪರಮಾತ್ಮನೇ, ಸಾಕ್ಷಾತ್ ಪರಮಾತ್ಮ ಇರ್ತಾನೆ. ಇಂಥ ಭಾವನೆಯನ್ನು ಇಟ್ಟು ವ್ಯವಹರಿಸಿದ್ದಾದರೆ ಗುರುಗಳು ಹೇಗೆ ಇದ್ದರೂ ಅಲ್ಲಿ ಪ್ರತ್ಯಕ್ಷ ಭಗವಂತನು ಬರಬೇಕಾಗುತ್ತದೆ. ಗುರುಗಳು ಹೇಳಿದಂತೆ ನಾವು ಯಾವಾಗಲೂ ಸಾಧನೆ ಮಾಡುತ್ತಾ ಹೋಗಬೇಕು. ಆ ರೀತಿ ಸಾಧನೆ ಮಾಡುವುದರಿಂದ ನಮಗೆ ಭಗವಂತನ ಪ್ರಾಪ್ತಿ ಆಗುತ್ತದೆ. ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತದೆ. ಅವ್ರು ಮಾಡಿಸ್ಕೊಡ್ತಾರೆ. ಆ ರೀತಿಯಲ್ಲಿ ನಾವು ಸಾಧನೆ ಮಾಡಿದರೆ ಖಂಡಿತವಾಗಲೂ 100% ಭಗವಂತನ ಪ್ರಾಪ್ತಿ ಆಗೇ ಆಗುತ್ತದೆ. ಖಂಡಿತವಾಗಲೂ ಆಗುತ್ತೆ. ಇದು ನಮ್ಮ ಜೀವನದ ಅನುಭವನೇ. ಗುರುಗಳು ನಾಮದ ಹೊರತು ಬೇರೆ ಏನು ಹೇಳುತ್ತಾರೆ?
ನಾವು ಯಾವಾಗಲೂ ಅದರಲ್ಲಿಯೇ ಇರಬೇಕಮ್ಮ. ಅದನ್ನು ಬಿಟ್ಟು ಆಚೆ ಹೋಗ್ಕೊಡ್ದು ಅಂದನ್ನು ಬಿಟ್ಟು ನಮಗೆ ಹೇಗೆ ನಾವು ಒಂದು ಪೂಜೆ ಮಾಡುವಾಗ ದಿಗ್ಬಂಧ ಹಾಕ್ತೀವಿ, ಕಟ್ ಹಾಕಿಬಿಡ್ತಾರೋ ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಎಲ್ಲ ಗ್ರಂಥಗಳಲ್ಲಿ ಕಟ್ ಹಾಕಿಬಿಟ್ಟಿದ್ರು. ಎಲ್ಲ ಟೈಮ್ ಅವ್ರ ಹತ್ರ ನಾವು ಇರಬೇಕು. ಇದು ಅರ್ಥ ಆಗ್ತಿಲ್ಲಪ್ಪ, ಈ ಲೆಕ್ಚರು ಆ ಲೆಕ್ಚರು, ಇಲ್ಲಿ ಬೆಳಗ್ಗಿನ ಸಂಜೆ ತನಕ ಸುತ್ತ ಹೊಡಿತಿದ್ವಿ ನಾವು. ಗುರು ಸುತ್ತಲೂ ನಾವು ಸುತ್ತೇ ಹೊಡಿತಿದ್ವಿ. ಅದು ಬಿಟ್ಟು ಆಚೆ ಹೋಗ್ತಿರ್ಲಿಲ್ಲ ನಾವು ಯಾವಾಗಲೂ ಅದರಲ್ಲಿಯೇ ಇರಬೇಕು. ಈಗಲೂ ಕೂಡ ಅವ್ರ ಲೆಕ್ಚರ್ಸು, ಅವ್ರ ಶಬ್ದಗಳು, ಅದನ್ನು ಬರ್ಕೊಂಡಿರೋದನ್ನು ಶ್ರವಣ ಚಿಂತನ ಮನನ ನಿಧಿಧ್ಯಾಸ ಅವ್ರು ಹೇಳಿ ಶಬ್ದನ ಕೇಳಿಸ್ಕೋತಾ ಇರೋದು, ಬರ್ಕೊಂಡಿರೋದನ್ನು ಓದ್ತಾ ಇರೋದು, ಯಾವತ್ತು ಯಾವ ದಿವಸ ಏನು ಹೇಳಿದ್ದಾರೆ ಅನ್ನೋದು ನೋಡೋದು, ಪೇಜ್ ತೆಗೆದು ನೋಡೋದು, ಇವತ್ತು ಗುರುಗಳು ಹಿಂಗೆ ಹೇಳಿದರು ಆ ವರ್ಷದಲ್ಲಿ, ವಾಪಸ್ ಆ ಲೈನ್ ಮೇಲೆ ಫೋಕಸ್ ಮಾಡೋದು, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು. ಅವಾಗ ಧ್ಯಾನದಲ್ಲಿ ಅವ್ರು ನಮಗೆ ಮತ್ತಿಷ್ಟು ಜ್ಞಾನವನ್ನು ನೀಡುತ್ತಾರೆ. ಯಾರು ನಿಜವಾದ ಸಾಧನೆಯಲ್ಲಿ ಇರುತ್ತಾರೋ ಅವರಿಗೆ ಈ ಎಲ್ಲ ವಿಷಯಗಳು ತಾವಾಗಿಯೇ ಸಾಧಿಸುತ್ತದೆ. ಯಾಕೆ ತಾವಾಗಿಯೇ ಸಾಧಿಸುತ್ತದೆ ಅಂದರೆ ಅದರ ಬಲ ಹಿನ್ನೆಲೆ ಯಾರಿರ್ತಾನೆ, ಗುರುನಾಥ ಇರ್ತಾನೆ. ಅವನು ಅದನ್ನು ಸಾಧಿಸ್ಕೊಡ್ಲಿಕ್ಕೆ ರೆಡಿ ಇರ್ತಾನೆ. ನಾವು ಶರಣು ಹೋಗಿದ್ದೆ ಆದರೆ ಸಾಧಿಸ್ಕೊಡ್ತಾನೆ. ಅದಕ್ಕೆ ತಾನಾಗಿಯೇ ಸಾಧಿಸುತ್ತದೆ ಅಂತಾರೆ, ಯಾಕೆಂದರೆ ಅವನು ಶಕ್ತಿ ಹಾಕಿರ್ತಾನಲ್ಲಿ. ಆದ್ದರಿಂದ ನಾವು ಗುರುಗಳಿಗೆ ಅನನ್ಯವಾಗಿ ಶರಣು ಹೋಗಿ ಅವರೇ ಎಲ್ಲವನ್ನೂ ಮಾಡುತ್ತಾರೆ ಎಂದು ತಿಳಿದು ಅದರಲ್ಲಿಯೇ ಆನಂದ ಹೊಂದಬೇಕು. ಹೆಂಗೆ ಇರಬೇಕಪ್ಪ ನಾವು? ಗುರುನಾಥ ನೀನೇ ಎಲ್ಲ ಮಾಡುವನು. ಭಗವಂತನ ವಿಷಯದಲ್ಲಿ ಜಿಜ್ಞಾಸೆ ಆಗುವುದು ನಿಜವಾಗಿಯೂ ಭಾಗ್ಯದ ವಿಷಯವಾಗಿರುತ್ತದೆ. ಇಂಥ ಜಿಜ್ಞಾಸು ಶಿಷ್ಯನು ಭೇಟಿಯಾದರೆ ಗುರುಗಳು ತಮ್ಮ ವಿಷಯದಲ್ಲಿ ನಿಜವಾದ ಸಾರ್ಥಕತೆ ಅನಿಸುತ್ತದೆ. ಅವರಿಗೂ ಸಾರ್ಥಕತೆ ಅನಿಸುತ್ತೆ, ಏಕೆಂದರೆ ಅವರ ಲಿಗೆಸಿನ ಪಾಸ್ ಮಾಡಬೇಕಾಗಿರುತ್ತೆ ಯಾರಿಗಾದರೂ. ಅವ್ರು ಅವಾಗ ಜಿಜ್ಞಾಸು ಶಿಷ್ಯ ಸಿಕ್ಕಿದ್ರೆ ಅವ್ರಿಗೆ ಆನಂದ ಆಗುತ್ತೆ. ಇದನ್ನು ಆಸ್ತಿನ ಯಾರಿಗಾರು ಕೊಡಬೇಕಲ್ವ. ನಾವು ಹೇಗೆ ನಮ್ಮ ಅಪ್ಪ ಅಮ್ಮನ ಆಸ್ತಿ ತೊಗೊಳ್ಳಿಕ್ಕೆ ಆತುರರಾಗಿರ್ತೀವಿ, ಹಾಗೆ ಗುರುಗಳು ತಮ್ಮ ಆಸ್ತಿಯನ್ನು ಕೊಡಲಿಕ್ಕೆ ಅವರು ಆತುರರಾಗಿರ್ತಾರೆ. ಅಂಥವ್ರು ಭೇಟಿಯಾದರೆ ನಮ್ಮ ಆಸ್ತಿನ ಅವ್ರಿಗೆ ಕೊಡೋಣ ಅಂತ. ರಾಮಚಂದ್ರನ ಜಿಜ್ಞಾಸೆಯ ಅವಸ್ಥೆಯನ್ನು ನೋಡಿ ವಸಿಷ್ಠರಿಗೆ ಅತ್ಯಂತ ಆನಂದವೆನಿಸಿತು. ಹಾಗೂ ಇದು ಸಹಜವೇ ಇರುತ್ತದೆ. ರಾಮಚಂದ್ರನ ಜಿಜ್ಞಾಸೆ ನೋಡಿ ವಸಿಷ್ಠರವರಿಗೆ ಏನು ಬೋಧನೆ ಮಾಡಿದ್ರು? योग वासिष्ठ बहुत अच्छा ग्रंथ है. ಆತ್ಮನ ಕುರಿತಾಗಿ ಸಂಪೂರ್ಣ ಬೋಧನೆ ಯೋಗ ವಾಸಿಷ್ಠಲ್ಲುಂಟು. ರಾಮನಿಗೆ ವಸಿಷ್ಠರು ಬೋಧನೆ ಮಾಡ್ತಾರೆ. ರಾಮನಿಗೆ ಗುರುವಾಗಿ ಅವರು ಬೋಧನೆ ಮಾಡ್ತಾರೆ. ನೀನು ರಾಮ ದಶರಥ ಪುತ್ರ ಅಂದ್ಕೊಂಡಿದ್ಯಾ, ಕೌಸಲ್ಯ ಪುತ್ರ ಅಂದ್ಕೊಂಡಿದ್ಯಪ್ಪ, ನೀ ಪರಮಾತ್ಮನ ಅಂಶ ಇದ್ದಿ, ನೀನು ಪರಮಾತ್ಮನೇ ಇದ್ದಿ ಅಂತ ಯೋಗ ವಾಸಿಷ್ಠಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಬೋಧನೆ ಉಂಟು. ಸಂತರು ಒಬ್ಬನೇ ದೇವರು, ಒಂದೇ ಸಾಧನೆ ಹಾಗೂ ಒಬ್ಬರೇ ಗುರುಗಳನ್ನು ಸ್ವೀಕರಿಸಿದರು. ಅದರಂತೆ ನಾವು ಒಂದೇ ನಾಮದಲ್ಲಿ ಇರುವ ಪ್ರಯತ್ನ ಮಾಡಬೇಕು. ಒಂದೇ ನಾಮದಲ್ಲಿ ಇರುವುದು ಅಂದರೆ ನಾಮ ಬಿಟ್ಟು ಇನ್ಯಾವ ವಿಷಯದಲ್ಲೂ ತಲೆ ಹಾಕಬಾರ್ದು. ಯಾವ ವಿಷಯದಲ್ಲೂ ನಾವು ತಲೆ ಹಾಕಬಾರ್ದು. ಅಂದರೆ ಒಂದರಲ್ಲಿದ್ದು ಬಾಕಿದೆಲ್ಲನ ಏನು ಮಾಡಬೇಕು? ಉಚ್ಚಾಟನೆ ಮಾಡೋದಾಗಲಿ ಅಥವಾ ಅದನ್ನು ಜ್ಞಾನ ಖಡ್ಗದಿಂದ ಹೊಡೆದು ಹಾಕೋದಾಗಲಿ ಮಾಡಬೇಕು. ಮಗುವು ಆಡುತ್ತಾ ನಗುತ್ತಾ ಇರುವಾಗ ತಂದೆಯು ಎತ್ತಿಕೊಳ್ಳುತ್ತಾನೆ, ಅದು ಅಳತೊಡಗಿದೊಡನೆ ಕೆಳಗೂ ಕೂಡಿಸುತ್ತಾನೆ. ಆದರೆ ತಾಯಿಯು ಮಗು ಅಳುತ್ತಿರುವಾಗ ಕರೆದುಕೊಳ್ಳುತ್ತಾಳೆ. ಇದೇ ದೇವರು ಹಾಗೂ ಸಂತರಲ್ಲಿ ಇರುವ ವ್ಯತ್ಯಾಸವು. ಸಂತರು ತಾಯಿ ಥರ ಇರ್ತಾರೆ, ದೇವರು ಅಪ್ಪನ ಥರ ಇರ್ತಾರೆ. ಮಗು ಚೆಂದಾಗಿ ನಗನಗ್ತಾ ಇರುವಾಗ ಏನು ಮಾಡ್ತಾರೆ? ಆಡಿಸ್ತಾರೆ. ಆ ರೀತಿಯಲ್ಲಿ ಸಂತರು ಯಾವಾಗ ನಮಗೆ ಕಷ್ಟ ಬರುತ್ತೆ, ನನ್ನ ಮಗು ಅಳ್ತಾ ಇದೆ, ನನ್ನ ಮಗು ಮನಸ್ಸು ಹತೋಟಿದಲ್ಲಿ ಇಲ್ಲ ಅಂದಾಗ ಸಂತರು ನಾವು ಅಳುವಾಗ ನಮ್ಮನ್ನು ಬಂದು ಕೈ ಹಿಡ್ಕೊಂಡು ಎತ್ತಿ ನಮ್ಮ ಕಣ್ಣೀರನ್ನು ಒರೆಸ್ಲಿಕ್ಕೆ ಅವರು ತಯಾರಿರ್ತಾರೆ. ಅದಕ್ಕೆ ನಾವು ಅವರಿಗೆ ಮಾವುಲಿ ಅಂತೀವಿ. ಸಂತರಿಗೆ ನಾವು ಏನಂತೀವಿ? ಮಾವುಲಿ ಅಂತೀವಿ. ಬರ್ಫಿನಲ್ಲಿಯ ನೀರನ್ನು ತೆಗೆದರೆ ಅದರಲ್ಲಿ ಏನೂ ಉಳಿಯುವುದಿಲ್ಲ. ಸಂತರಲ್ಲಿಯ ಭಗವಂತನ ಪ್ರೇಮವನ್ನು ತೆಗೆದರೆ ಅವರಲ್ಲಿ ಏನೂ ಉಳಿಯುವುದಿಲ್ಲ. ಸಾಧನೆಯನ್ನು ಮಾಡುವ ಕಷ್ಟವಾಗದೆ ವಸ್ತುವನ್ನು ಸಾಧ್ಯಗೊಳಿಸಿಕೊಳ್ಳುವ ಮಾರ್ಗವೆಂದರೆ ಸತ್ಸಂಗತಿ ಆಗಿರುತ್ತದೆ. ಸತ್ಸಂಗ ಯಾಕೆ ಮಾಡಬೇಕಪ್ಪ? ಏನು ನಮಗೆ ಕಷ್ಟ ಸಾಧ್ಯ ಅನಿಸುತ್ತದೆಯೋ ಅದು ಸತ್ಸಂಗತಿಯ ಮುಖೇನ ಸುಲಭ ಸಾಧ್ಯ ಆಗುತ್ತದೆ ಅನ್ನೋದನ್ನು ಗುರು ತೋರಿಸ್ಕೊಡ್ತಾರಪ್ಪ. ನೀ ಕಷ್ಟ ಅಯ್ಯೋ ಪ್ರಪಂಚ ಬಿಟ್ಟು ಹೆಂಗೆ ಬರಲಿರಿ, ಸತ್ಸಂಗಕ್ಕೆ ಹೆಂಗೆ ಬರಲಿರಿ, ನಮ್ಮ ಮನೆಯವ್ರು ಬರ್ತಾರ್ರಿ, ಆಫೀಸ್ ಇದೆ ರೀ, ನನ್ನ ಮಕ್ಕಳಿದ್ದಾರೆ ರೀ, ಡಬ್ಬ ಮಾಡಬೇಕ್ರಿ, ಇವೆಲ್ಲ ಮನಸ್ಸು ಹೇಳುವ ಒಂದೊಂದು ಎಕ್ಸ್ಕ್ಯೂಸಸ್. ಇವೆಲ್ಲವೂ ಅದೆಲ್ಲ ಎಕ್ಸ್ಕ್ಯೂಸಸ್ ಅಲ್ಲಪ್ಪ.
ಮನಸ್ಸಿಗೆ ತನ್ನ ಅಸ್ತಿತ್ವ ಕಳ್ಕೊಳ್ಳೋದು ಭಯ ಉಂಟಾಗುತ್ತೆ. ಗುರು ಮುಂದೆ ಎಲ್ಲ ಸ್ವೀಕಾರ ಮಾಡಬೇಕಾಗತ್ತೆ. ನನ್ನ ಗುಡ್ ಫೇಸ್ ಒಂದೇ ಅಲ್ಲ, ನನ್ನ ಎವಿಲ್ ಫೇಸು ಗುರು ಮುಂದೆ ಪ್ರಕಟ ಆಗೋಗುತ್ತೆ. ಅದು ಮನಸ್ಸಿಗೆ ಇಷ್ಟ ಇರೋದಿಲ್ಲ. ನಾನು ಯಾವಾಗಲೂ ಇಲ್ಲಿ ತನಕ ಅಚ್ಚ ಅಂತ ಬದುಕಿದ್ದೀನಿ. ನಾನಂದರೆ ಭಾಳ ಒಳ್ಳೆಯವಳಿದ್ದೀನಿ. ದೀಪ ಅಂದರೆ ಭಾಳ ಒಳ್ಳೆಯದೊಂದು ಮಾಸ್ಕು, ಸಾಧಕಿ ಇದ್ದೀನಿ ಒಂದು ಮಾಸ್ಕು, ಭಕ್ತಳಿದ್ದೀನಿ ಒಂದು ಮಾಸ್ಕು, ಬೂಟಾಟಿಕೆ ಮಾಸ್ಕು, ಆ ಮಾಸ್ಕು, ನೀ ಹೆಂಗಿದ್ದಿ ಅನ್ನೋದು ಇನ್ನೊಂದು ಮಾಸ್ಕು ಅಂತ ತೋರಿಸ್ತಾನೆ. ಯಾಕೆಂದರೆ ಎರಡೂ ಗುಣಗಳು ನಮ್ಮಲ್ಲಿ ಅಡಕವಾಗಿದೆ. ನಾವು ಇದನ್ನು ಮಾತ್ರ ಪ್ರೊಜೆಕ್ಟ್ ಮಾಡ್ತೀವಿ, ಇದನ್ನು ಪ್ರೊಜೆಕ್ಟ್ ಮಾಡಲ್ಲ. ಗುರು ಏನು ಮಾಡ್ತಾನೆ, ಇದನ್ನು ಸೈಡಿಗೆ ಹಾಕ್ತಾನೆ, ಇದನ್ನು ಪ್ರೊಜೆಕ್ಟ್ ಮಾಡ್ತಾನೆ. ಆವಾಗ ನನ್ನ ಫೇಸ್ನ ಕನ್ನಡಿದಲ್ಲಿ ನೋಡ್ಕೊಳ್ಳೋಕೆ ನನಗೆ ಅಸಡ್ಡೆ ಆಗುತ್ತೆ. ದೇಹ ತ್ರಿಗುಣದಲ್ಲಿ ಬಂದ ಮೇಲೆ ಜನ್ಮಾಂತರದಿಂದ ಮಾಡಿದ ಕರ್ಮದ ಗುಡ್ಡೆ ರಾಶಿಯಿಂದ ಒಳ್ಳೆಯದು ಕೆಟ್ಟದು ಆಲ್ ಆರ್ ಎಂಬೆಡೆಡ್ ಇನ್ ದ ಸಬ್ಕಾನ್ಷಿಯಸ್ ಮೈಂಡ್. ಸೊ ಆಯಾ ಸಮಯಕ್ಕೆ ಅದು ಎದ್ದು ಬರ್ತಿದ್ರೂ ಕೂಡ ನಮ್ಮ ಗಮನ ಅದ್ರ ಕಡೆ ಇರೋದಿಲ್ಲ. ನಾನು ಹಂಗಿಲ್ಲ ರೀ ಅಂತ ನನ್ನನ್ನು ಜಸ್ಟಿಫೈ ಮಾಡ್ಕೋಬೋದು ಎಲ್ಲಿ, ಬೇರೆಯವ್ರ ಮುಂದೆ. ಗುರು ಮುಂದೆ ಜಸ್ಟಿಫೈ ಮಾಡ್ಕೊಳ್ಳೋ ಅವಕಾಶ ನಾನು ಪಟಕ್ ಅಂತ ಹಿಡ್ಕೊಂಡ್ಬಿಡ್ತಾನೆ. ಬಾಯ್, ನಿನಗೆ ತೋರಿಸ್ತೀನಿ, ನಿಂದು ಈ ಫೇಸ್ ನನಗೆ ತೋರಿಸ್ಬೇಡ, ಇದು ನನಗೆ ಬೇಕಾಗಿಲ್ಲ, ಈ ಫೇಸ್ ತೋರಿಸ್ತೀನಿ, ಯಾವುದು ನಿನಗೆ ತೊಂದರೆ ಕೊಡ್ತಾ ಇದೆ. ಆ ತೊಂದರೆ ಕೊಡೋ ಫೇಸ್ ಪ್ರೊಜೆಕ್ಟ್ ಮಾಡಿದಾಗ ನನ್ನನ್ನು ನಾನು ನೋಡ್ಕೊಳ್ಳಿಕ್ಕಾಗೋದಿಲ್ಲ, ಒಪ್ಕೊಳ್ಳಿಕ್ಕಾಗೋದಿಲ್ಲ. ಅದನ್ನು ಅವನು ಹೊಡಿತಾ ಇರ್ತಾನೆ ಬಂದು ಪದೇ ಪದೇ. ಆ ಹೊಡೆಯೋದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಶಬ್ದದ ಮುಖೇನ, ಜ್ಞಾನ ಖಡ್ಗದ ಮುಖೇನ ನನ್ನ ಅಹಂಕಾರವನ್ನು ಅಡಗಿಸ್ತಿರ್ತಾನೆ ಗುರುನಾಥ ಬಂದು. ಅದು ಮನಸ್ಸು ವಿಲಿ ಒದ್ದಾಡತ್ತೆ, ಶರಣು ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ. ಅದು ಜನ್ಮಾಂತರದಿಂದ ಹಿಂಗೆ ಆಟ ಆಡ್ಕೊಂಡು ಬಂದಿರತ್ತೆ. ಕಡೆಗೆ ಒಂದು ಜನ್ಮದಲ್ಲಿ ಅದು ಗೊತ್ತಾಗತ್ತೆ, ನನ್ನ ಆಟ ಏನೂ ನಡೆಯೋದಿಲ್ಲ, ಸದ್ಗುರುನಾಥನ ಹೊರತಾಗಿ ಗತ್ಯಂತರ ಇಲ್ಲ ಅಂದಾಗೆಲ್ಲವನ್ನು ಬಿಟ್ಟು ಅದು ಏನು ಮಾಡುತ್ತೆ, ಅಪ್ಪ ನಾನು ಶರಣು ಬಂದಿದ್ದೀನಿ. ನಮ್ಮ ಮನಸ್ಸಿನ ಮೇಲೆ ಸಂಗತಿಯ ಬಹಳ ದೊಡ್ಡ ಪರಿಣಾಮವಾಗುತ್ತದೆ. ಕೇವಲ ಉದ್ದೇಶವೂ ಕೆಲಸ ಮಾಡದೆ ಸಂಗತಿಯೂ ಕೆಲಸ ಮಾಡುತ್ತದೆ. ಯಾರ ಸಂಘ ಮಾಡ್ತಿರೋ ಆ ರೀತಿಯಲ್ಲಿ ನಮ್ಮ ಮೈಂಡ್ಸೆಟ್ ತಯಾರಾಗ್ತಿರತ್ತೆ. ಕೆಟ್ಟ ದುರ್ಜನ ಸಂಘ ಮಾಡಿ ವಿಷಯಿಕ ಜನರ ಸಂಘ ಮಾಡಿದ್ರೆ ಅವ್ರು ಬರೀ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ. ಯು ಆರ್ ಆಲ್ಸೋ ಗೆಟ್ ಕ್ಯಾರಿಡ್ ಅವೇ ಇನ್ ದೇರ್ ಫ್ಲೋನಲ್ಲಿ ನಾವು ಅವ್ರ ಜೊತೆ ಕೊಚ್ಕೊಂಡು ಹೋಗ್ಬಿಡ್ತೀವಿ. ಸಂಗತಿಯು ಎರಡು ಪ್ರಕಾರದವಾಗಿರುತ್ತದೆ, ಒಂದು ಘಾತಕ ಹಾಗೂ ಇನ್ನೊಂದು ಉತ್ತಮ. ವಿಷಯಿ ಮನುಷ್ಯರ ಸಂಗತಿಯು ಘಾತಕವಾಗಿರುತ್ತದೆ ಹಾಗೂ ಸಂತರ ಸಂಗತಿಯು ಉತ್ತಮವಾಗಿರುತ್ತದೆ. ಸತ್ಸಂಗತಿಯಲ್ಲಿ ಇರುವಾಗ ನಮ್ಮಲ್ಲಿ ದೋಷಗಳು ಇರುತ್ತವೆ ಎಂದು ಯಾರಿಗೆ ತಿಳಿಯುತ್ತದೆಯೋ ಅವನು ಬೇಗನೆ ಸುಧಾರಿಸುತ್ತಾನೆ. ಕೋಟ್ ಆ್ಯಂಡ್ ಕೋಟ್. ಸತ್ಸಂಗಕ್ಕೆ ಬಂದಮೇಲೆ ನನ್ನ ದೋಷ ಏನು ಅಂತ ನನಗೆ ಗೊತ್ತಾಯಿತು. ಹೌದು, ಈ ದೋಷಗಳು ನನ್ನೊಳಗೆ ಉಂಟು, ನಾನು ಇಲ್ಲಿ ತನಕ ಒಪ್ಕೋತಾ ಇರಲಿಲ್ಲ ಗುರುನಾಥ, ಈಗ ನಿನ್ನ ಮುಂದೆ ಒಪ್ಕೋತಾ ಇದ್ದೀನಿ ಅಂದಾಗ ಅವನು ಬೇಗನೆ ಸುಧಾರಿಸುತ್ತಾನೆ. ನಾವು ಯಾವ ಸತ್ಪುರುಷರ ಕಡೆಗೆ ಹೋಗುತ್ತೇವೆಯೋ ಅವರು ಹೇಳಿದ್ದನ್ನು ಮನಪೂರ್ವಕ ಆಚರಣೆಯಲ್ಲಿ ತರುವ ಪ್ರಯತ್ನ ಮಾಡದಿದ್ದರೆ ನಾವು ಅವರೊಂದಿಗೆ ನಿಜವಾದ ಸಂಗತಿ ಮಾಡಿದಂತೆ ಎಂದು ಹೇಳಬಹುದು. ನಾವು ಯಾವ ಸತ್ಪುರುಷರ ಹತ್ರ ಹೋಗ್ತೀವೋ, ಯಾರನ್ನ ಸದ್ಗುರು ಅಂತ ಸ್ವೀಕಾರ ಮಾಡ್ತೀವೋ, ಅವ್ರು ಹೇಳಿದ್ದನ್ನು ಮಾಡಿದ್ದೆ, ಆಚರಣೆಯಲ್ಲಿ ತಂದಿದ್ದೆ ಆದರೆ ಮಾತ್ರ ಅವ್ರ ಸಂಗತಿ ಮಾಡಿದ್ದೀವಿ ಅಂತ ಅರ್ಥ. ಇಲ್ಲ 108 ಸತಿ 108 ಪ್ರವಚನಕ್ಕೆ ಹೋಗಿರ್ಬೋದು, 108 ಸಣ್ಣ ಮಾಡಿರ್ಬೋದು, ಆದರೆ ಅಲ್ಲಿ ಹೋಗಿ ಅವ್ರು ಹೇಳಿದ್ದ ಕಾರ್ಯಗಳನ್ನು ಮಾಡಲಿಲ್ಲ ಅಂದರೆ, ಅವ್ರು ಹೇಳಿದ್ದಗಳನ್ನು ಆಚರಣೆಯಲ್ಲಿ ಮಾಡಲಿಲ್ಲ ಅಂದರೆ ಸುಮ್ಮನೆ ಆಯಾರಾಮ್ ಗಯಾರಾಮ್ ಥರ ಒಂದು ಪಿಕ್ನಿಕ್ ರಿಸಾರ್ಟ್ ಥರ ಆಗುತ್ತೆ ವಿನಃ ಅದು ಉಪಯುಕ್ತ ಆಗೋದಲ್ಲ. ಅವ್ರು ಹೇಳಿದ್ದನ್ನು ಮಾಡಿದ್ದೆ ಆದರೆ, ಆಚರಣೆಯಲ್ಲಿ ತಂದಿದ್ದೇ ಆದರೆ ಅದು ಏನಾಗುತ್ತಪ್ಪ, ಅವರೊಂದಿಗೆ ನಿಜವಾದ ಸಂಗತಿ ಎಲ್ಲ ಬೇಕು, ಬಾಹ್ಯವಾಗಲ್ಲ. ನಿಜವಾದ ಸಂಗತಿ ಅಂದರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಸೋರ್ಸ್. ಆಂತರಿಕ ಸಮಾಧಾನ ಆಗಬೇಕು ಆ ಸಮಾಗಮದಿಂದ. ಅಲ್ಲಿ ಹೋಗಿಯೂ ಕೂಡ ನನಗೆ ಆಂತರಿಕ ಸಮಾಧಾನ ಆನಂದ ಆಗಲಿಲ್ಲ ಅಂದರೆ ನಾನು ಸದ್ಗುರು ಹೇಳಿದಂತೆ ಆಚರಣೆಯಲ್ಲಿ ತಂದಿಲ್ಲ, ಅಲ್ಲಿ ನನಗೆ ಸಮಾಧಾನ ಆಗಲಿಲ್ಲ, ನಾನು ಅವ್ರ ಸಂಗತಿ ಯಾವತ್ತೂ ಮಾಡಲೇ ಇಲ್ಲ ಅಂತ ತಿಳ್ಕೊಬೇಕು. ಸಂಗತಿ ಈಸ್ ನಾಟ್ ಫ್ರಮ್ ಔಟ್ಸೈಡ್, ಇಟ್ ಈಸ್ ಫ್ರಮ್ ಇನ್ಸೈಡ್. ಬಿಕಾಸ್ ಬೋಧನೆ ಅವರು ಇದಕ್ಕೆ ಮಾಡ್ತಿದ್ದಾರೆ, ಸೂಕ್ಷ್ಮವಾದ ಶರೀರ ಮನಸ್ಸಿಗೆ ಮಾಡ್ತಿದ್ದಾರೆ ಬೋಧನೆ. ದಿಸ್ ನಾಟ್ ಸೀಯಿಂಗ್ ದಿಸ್ ಬಾಡಿ, ಈ ಬಾಡಿ ತಗಲು ಈ ಮೂತಿ ನೋಡಿಬಿಟ್ಟು ಅವ್ರು ಬೋಧನೆ ಮಾಡೋದಿಲ್ಲ. ಇದು अंदर वाले को बात करते रहते हैं कि तुम सुधर जाओ, तुम सुधर जाओ, तुम सुधर जाओ. ये जड़ वस्तु है. ये अभी इसको ऐसा उठाने के लिए भी अंदर से शक्ति चलनी चाहिए. शक्ति का प्रवाह होगा तो ये उठेगा ऐसे, या इसे देखेगा, या इसे बात करेगा. अंदर से शक्ति का प्रवाह नहीं हुआ तो कैसे चलेगा. बॉडी इज़ ऑलवेज इनर्ट. इसको चलाने वाला अंदर से कोई है. ऐसा उठाओ बाबा, ऐसा करो, ऐसा ब्रेन को सिग्नल जाएगा तो ये ऐसा उठाता है. सो अंदर वाले का बात नहीं सुना तो अंदर वाले को बोध करता रहता है, तुम मेरा बात सुनो करके बोलता है परमात्मा. ಸಂತರ ಅನುಭವ ನೋಡುವುದೇನೆಂದರೆ ನಮ್ಮ ಪ್ರಪಂಚದ ಕಾರ್ಯಗಳು ನಮ್ಮ ಮನಸ್ಸಿನಂತೆ ಆಗುವುದಿಲ್ಲ. ನಮ್ಮ ಮನಸ್ಸಿನಂತೆ ಯಾವತ್ತಿಗೂ ಆಗುವುದಿಲ್ಲ.
ಸಂತರ ಅನುಭವ ನೋಡುವುದೇನೆಂದರೆ, ಸಂತರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ, ಸದ್ಗುರುಗಳ ಅಂಕಿತನಾಗಿದ್ದೀನಿ ಅಂದರೆ ಏನು, ನಾನು ಯಾವ ಕೆಲಸನೂ ನನ್ನ ಮನಸ್ಸಿನ ಪ್ರಕಾರ ಆಗೋದಿಲ್ಲ ಅಲ್ಲಿ, ಎಲ್ಲ ಅವ್ರ ಇಚ್ಛೆ ಪ್ರಕಾರ ಆಗ್ತಿರತ್ತೆ ಅಲ್ಲಿ. ನಾನೇನೋ ಯೋಚನೆ ಮಾಡ್ಕೊಂಡು ಹೋಗಿರ್ತೀನಿ, ಅಲ್ಲಿ ಇನ್ನೊಂದೇನೋ ಕೆಲಸ ಆಗೋಗಿರುತ್ತೆ. ಅದು ಸಂತರ ಅನುಭವ. ನಿಜವಾಗ್ಲೂ ನನ್ನ ಪ್ರಪಂಚದಲ್ಲಿ ಸಂತರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅನ್ನಿದ್ದೇ ಆದರೆ, ದೆನ್ ನಥಿಂಗ್ ಹ್ಯಾಪನ್ಸ್ ಅಕಾರ್ಡಿಂಗ್ ಟು ಯುವರ್ ವಿಶ್, ಇಟ್ ಹ್ಯಾಪನ್ಸ್ ಅಕಾರ್ಡಿಂಗ್ ಟು ದ ಡಿವೈನ್ ವಿಲ್ ಆಫ್ ಸದ್ಗುರುನಾಥ ಓನ್ಲಿ. ಸದ್ಗುರುನಾಥ ಓನ್ಲಿ, ಸದ್ಗುರುನಾಥ ಓನ್ಲಿ. ದಿಸ್ ಕೆನಾಟ್ ಡೂ ಎನಿಥಿಂಗ್ ವಿತೌಟ್ ಹಿಸ್ ಪರ್ಮಿಷನ್. ಇದೇನೂ ಮಾಡಲಿಕ್ಕಾಗೋದಿಲ್ಲ. ಇದನ್ನು ನಾವು ಗಂಟು ಕಟ್ಕೊಂಡಿದ್ರೆ ನಾವೇನು ಮಾಡ್ಬೋದು, ಫ್ಲೋ ಮಾಡ್ತಾ ಇರ್ತೀವಿ ಅದರಲ್ಲಿ. ಆ ನದಿದಲ್ಲಿ ಹೆಂಗೆ ಹರ್ಕೊಂಡು ಹೋಗ್ತಿದೆಯೋ ಜೀವನ, ಡೇ ಟು ಡೇ ಡೇ ಟು ಡೇ ಡೇ ಟು ಡೇ, ಬೆಳಗ್ಗೆ ಎದ್ದು ಕೂಡಲೇ 24 ತಾಸು ಕೀಪ್ಸ್ ಆನ್ ಫ್ಲೋಯಿಂಗ್ ಅಷ್ಟೇ. ಯಾವ ಕ್ಷಣಕ್ಕೆ ನಮ್ಮ ಚಿತ್ತವು ಶುದ್ಧವಾಗುತ್ತದೆಯೋ ಆ ಕ್ಷಣಕ್ಕೆ ಸಂತರ ನಿಜವಾದ ಅನುಭವ ಬಂದಂತೆ ಎಂದು ತಿಳಿಯಬೇಕು. ಚಿತ್ತ ಶುದ್ಧಿ ಆಗಬೇಕು ಮೀನ್ಸ್ ದ ಸಬ್ಕಾನ್ಷಿಯಸ್ ಮೈಂಡ್ ಶುದ್ಧ ಆಗಬೇಕು ಅಂದ್ರೆ ಅಲ್ಲಿದೆಲ್ಲ ವಿಚಾರ ಖಾಲಿ ಆಗಬೇಕು. ಶುದ್ಧಿ ಆಗಬೇಕು ಅಂದ್ರೆ ಏನಾಗಬೇಕು ರೀ, ಅದಕ್ಕೇನು ಸಾಬೂನು ಹಚ್ಚಬೇಕಾ, ಫಿಯಾಮಾ ಡಿವಿಲ್ಸ್ ಹಚ್ಚಬೇಕಾ? ನೋ, ಇಟ್ ಶುಡ್ ಗೆಟ್ ಎಂಟೀಡ್ ಬೈ ದ ಥಾಟ್ಸ್ ಆಫ್ ಒಪಿನಿಯನ್ಸ್ ಆಫ್ ಅದರ್ ಪೀಪಲ್. ಇಲ್ಲೇನು ಒಳಗೆ ಇಟ್ಕೊಂಡು ಕೂತಿದ್ದೀನೋ ಅದೆಲ್ಲವೂ ಆಚೆ ತೆಗೆದು ಹಾಕಬೇಕು. ನಾನು ತೆಗೆದು ಹಾಕಬೇಕು ಅಂದ್ರೆ ಏನು ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಜಪ ಮಾಡಬೇಕು, ಕೀರ್ತನ ಕೇಳಿಸ್ಕೋಬೇಕು, ಬರ್ಕೋಬೇಕು, ಹೇಳ್ಕೋಬೇಕು, ಗ್ರಂಥ ವಾಚನ ಮಾಡಬೇಕು, ಪಾರಾಯಣಗಳನ್ನು ಮಾಡಬೇಕು, ಅನುಷ್ಠಾನಗಳನ್ನು ಮಾಡಬೇಕು, ಮಂಡಲಗಳನ್ನು ಮಾಡಬೇಕು. ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಏನಾಗುತ್ತೆ, ದ ಪವರ್ ಆಫ್ ಡಿವೈನ್ ಗೋಸ್ ಇನ್ಸೈಡ್. ಆಲ್ ದಟ್ ಸ್ಪೇಸ್ ಈಸ್ ವೆಕೇಟೆಡ್. ದ ಟೆನೆಂಟ್ಸ್ ಯಾರು ಕೂತಿರೋ ಎಲ್ಲ ವೆಕೇಟ್ ಮಾಡ್ತಾರೆ ಜಾಗನ. ನೀವು ಇಷ್ಟೊಂದು ಬದಲಾಗ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಮ್ಮನ್ನು ಅವಾಗ ನೋಡಿದಾಗ 2016ರಲ್ಲಿ ಹೆಂಗಿದ್ರಿ, ಈಗ ಹೆಂಗಾಗಿದ್ದೀರಾ ಅಂದರೆ 2016ರಿಂದ ಇಲ್ಲಿ ತನಕ ನಿಮ್ಮ ತಲೆ ಒಳಗೆ ನನ್ನ ಒಂದು ಫ್ರೇಮ್ವರ್ಕಲ್ಲಿ ನೀವು ಹಾಕ್ಕೊಂಡು ನನ್ನನ್ನು ಹಾಕಿಟ್ಕೊಂಡು ಹಾಗೆ ಕೂತಿದ್ದೀರಾ. ಆ್ಯಂಡ್ ಯು ಹ್ಯಾವ್ ಡಿಸೈಡೆಡ್ दैट आई एम नॉट गोइंग टू चेंज. वेल चेंज इज़ द लॉ ऑफ नेचर. परिवर्तन ही जीवन का नियम है. तो हर जीव को बदलने का मौका परमात्मा देता है तो वो बदलता है. आपने मेरे को अपने ओपिनियन के फ्रेमवर्क में कैद कर दिया. मैं जैसी थी मैं वैसे ही रहूँगी, ऐसे कैसे हो सकता है? तो अरे मेरे को आश्चर्य हो गया आपको देखकर, आप इतना बदल गए हैं. तो आपने आपका स्पेस में मेरे को इतना जगह दे दिया है कि वहाँ से खाली ही नहीं किया है वो जगह कभी. उसको खाली करो, उसके जगह पे भगवान को बिठाओ. वो स्पेस को जितने लोगों को दिया है उसको खाली करो, नाम जप करके खाली करो. जब वो चित्त शुद्ध होगा तो संत हमारे जीवन में क्या काम करते हैं उसका अनुभव हर घड़ी हर पल आपको पता चलेगा. परमात्मा आपके साथ है, हर पल परमात्मा हमारे साथ है, हमारी रक्षा कर रहा है, हमें पालन पोषण कर रहा है, हमको आगे की बातें समझाता है, जहाँ मिस्टेक करते हैं वहाँ समझाता है. हर पल परमात्मा हमको ज्ञान देता रहता है. अंदर बैठकर दे रहा है, बाहर गुरु के रूप में आकर देता है. और वो अंदर देखो, अगर मैं सामने आपके नहीं रहूँगा तब आप क्या करेंगे? तो वो इंट्यूशन डेवलप करने के लिए हमको साधना कराते कि आप समझो, जब मैं आपके आसपास नहीं रहूँगा तो आप आंखें बंद करके ध्यान करोगे. उस समय गुरु हमको मार्गदर्शन बराबर से देंगे. ये काम करो, ये काम करो, ये काम करो. इसके लिए चित्त का शुद्ध होना बहुत ज़रूरी है. ಇಂದಿನ ಬೋಧವಚನ, ಸಂತರನ್ನು ಗುರುತಿಸುವುದಕ್ಕಾಗಿ ಅನುಸಂಧಾನದ ಹೊರತು ಬೇರೆ ಮಾರ್ಗವಿಲ್ಲ. संतों को जानना है तो अनुसंधान यानी हर वक्त उनके कहे हुए बातों का आचरण करना जीवन में बहुत बहुत महत्वपूर्ण है ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.